ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಸೆತ್ ರಾಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಇಬ್ರು ಕೂಡ ಗಂಡ ಹೆಂಡತಿ. ಅಂಡ್ ಈಗ ನಮ್ಮ ಬೆಕ್ಕಿ ಲಿಂಚ್ ಹಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಇಬ್ರಿಗೂ ಕೂಡ ಪಾಪು ಕೂಡ ಆಗಿದೆ. ಅಂಡ್ ಆ ಪಾಪು ಆಗೋದಕ್ಕೆ ಮೇನ್ ರೀಸನ್ ಯಾರು ಗೊತ್ತಾ? ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್. ಎಸ್, ಇದನ್ನ ನಾನು ಹೇಳ್ತಾ ಇಲ್ಲ, ಬದಲಿಗೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರೇ ಹೇಳ್ತಾ ಇದ್ದಾರೆ. ನನಗೆ ಹಾಗೆ ಬೆಕ್ಕಿ ಲಿಂಚ್ ಅವರಿಗೆ ಪಾಪು ಆಗೋದಕ್ಕೆ ಮೇನ್ ರೀಸನ್ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರೇ ಅಂತ. ಅಂಡ್ ಅವ್ರು ಆ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಕೂಡ್ಲೇನೆ ಎಲ್ಲರೂ ಕೂಡ ನಗಾಡ್ ಬಿಡ್ತಾರೆ. ಅಂಡ್ ಅವರೆಲ್ಲರೂ ಕೂಡ ನಗಾಡ್ಲಿ ಅಂತಾನೆ ನಮ್ಮ ಸೆತ್ ರಾಲೆನ್ಸ್ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅದಾದ್ಮೇಲೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಬೆಕ್ಕಿ ಲಿಂಚ್ ಅವರಿಗೆ ಪಾಪು ಆಗೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತ. ಅಂದ್ರೆ ಅದಕ್ಕೆ ರೀಸನ್ ಅಂದ್ರೆ ಕಾರಣ ಯಾಕಾದ್ರು ಅಂತ ಅವ್ರು ಹೇಳ್ತಾರೆ. 2020 ಮಾರ್ಚ್ ತಿಂಗಳಲ್ಲಿ ಕೋವಿಡ್ ಬಂದಿತ್ತು. ಅಂಡ್ ಆಗ ಇಡೀ ಡಬ್ಲ್ಯೂ ಕೂಡ ಲಾಕ್ ಡೌನ್ ಆಗಿತ್ತು. ಅಂಡ್ ಫ್ಯಾನ್ಸ್ ಗಳು ಇಲ್ದಲೆ ಮೊದಲ ಮಂಡೇ ನೈಟ್ ರೋ ಕೂಡ ಪ್ರಾರಂಭ ಆಗಿತ್ತು. ಅಂಡ್ ಆ ಒಂದು ಮೊದಲ ಮಂಡೇ ನೈಟ್ ರೋ 316 ಮಂಡೇ ನೈಟ್ ರೋ ಆಗಿತ್ತು. ಅದಕ್ಕೋಸ್ಕರ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಕೂಡ ಬಂದಿದ್ರು. ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಜೊತೆ ನನ್ನ ವೈಫ್ ಬೆಕ್ಕಿ ಲಿಂಚ್ ಅವರು ಕೂಡ ರಿಂಗ್ ನ ಶೇರ್ ಮಾಡಿಕೊಂಡು ಅವ್ರ ಜೊತೆ ಬಿಯರ್ ನ ಕುಡಿದಿದ್ರು. ಅಂಡ್ ಆ ಒಂದು ಮಂಡೇ ನೈಟ್ ರೋ ಮುಗಿದ ಕೂಡ್ಲೇನೆ ನನ್ನ ವೈಫ್ ನನ್ನ ಬಳಿ ಬಂದು ಈಗ ನಾವು ಒಂದು ಮಗುಗೆ ಪ್ಲಾನ್ ಮಾಡಬಹುದು ಅಂತ ಹೇಳಿದ್ಲು. ಅಂಡ್ ಆಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂಡ್ ಇದಕ್ಕೋಸ್ಕರ ನನಗೆ ಮಗು ಆಗೋದಕ್ಕೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಕೂಡ ಒಂದ್ ರೀತಿ ಕಾರಣ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ತಿಳಿಸಿದ್ದಾರೆ. ಅಂಡ್ ಎಲ್ಲರೂ ಕೂಡ ಫನ್ನಿ ಆಗಿ ನಗ್ಲಿ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಡಬಲ್ ಮೀನಿಂಗ್ ಬರೋ ರೀತಿ ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಅಲೆಕ್ಸ್ ಹ್ಯಾಮರ್ ಸ್ಟೋನ್ ಬಗ್ಗೆ. ನೀವೇನಾದ್ರೂ TNA ಫಾಲೋ ಮಾಡ್ತಾ ಇದ್ರೆ ಇವರ ನೇಮ್ ನ ನೀವು ಖಂಡಿತವಾಗ್ಲೂ ಕೂಡ ಕೇಳಿರ್ತೀರಾ. TNA ಒಂದು ಟೈಮ್ ನ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬಹುದು. ಅಂಡ್ ಇವರು ಈಗಲೂ ಕೂಡ ಬೇರೆ ಬೇರೆ ಹಿಂದಿ ರೆಸ್ಲಿಂಗ್ ಗಳಲ್ಲಿ ಕಂಪೀಟ್ ಮಾಡ್ತಾ ಇರ್ತಾರೆ. ಅಂಡ್ ಈಗ ಇವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು, ಯಾಕಂದ್ರೆ ಆ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಅಲೆಕ್ಸ್ ಹ್ಯಾಮರ್ ಸ್ಟೋನ್ ಅವ್ರನ್ನ ಡಬ್ಲ್ಯೂ ಅವರು ತನ್ನ ಕಂಪನಿಗೆ ಕರ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಲಿಟ್ರಲಿ ಗೈಸ್, ಈ ಒಂದು ಅಪ್ಡೇಟ್ ಬರ್ತಿದ್ದೆ ತಡ ನಮ್ಮ ಕೇರಿಯನ್ ಕ್ರಾಸ್ ಅವರು ಅಲೆಕ್ಸ್ ಹ್ಯಾಮರ್ ಸ್ಟೋನ್ ಅವರ ಜೊತೆ ಇರ್ತಕ್ಕಂತಹ ಫೋಟೋಸ್ ಗಳನ್ನ ಶೇರ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ವೆಲ್ಕಮ್ ಹೋಮ್ ಅನ್ನೋ ಒಂದು ಸಾಂಗ್ ನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಅಂಡ್ ಇದ್ರ ಮುಖಾಂತರ ನೋಡೋದಾದ್ರೆ 100% ಲಾಕ್ ಆಗಿದ್ದಾರೆ ಅಂತ ಅನ್ಕೋತೀನಿ ನಮ್ಮ ಅಲೆಕ್ಸ್ ಹ್ಯಾಮರ್ ಸ್ಟೋನ್ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಕ್ಕೆ. ಅಂಡ್ ಐ ಥಿಂಕ್ ಕಾಂಟ್ರಾಕ್ಟ್ ಕೂಡ ಇವರು ಸೈನ್ ಮಾಡ್ಕೊಂಡಿರಬಹುದು. ಅದಕ್ಕೋಸ್ಕರನೇ ನಮ್ಮ ಕೇರಿಯನ್ ಕ್ರೂಸ್ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರ ಜೊತೆ ಇರ್ತಕ್ಕಂತಹ ಫೋಟೋಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಲಿಟ್ರಲಿ ಇವರಂತೂ ಒಂದ್ ರೀತಿ ಬೀಸ್ಟ್ ರೀತಿ ಅದೇ ಫಿಸಿಕ್ ನು ಕೂಡ ಇವರು ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಇವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂತ. ಅಂಡ್ ಇವರು ಡಬ್ಲ್ಯೂ ಗೆ ಬಂದ್ರೆ ಡಬ್ಲ್ಯೂ ಅವರಂತೂ ಒಂದು ಅದ್ಭುತವಾದ ಬುಕಿಂಗ್ ನ ಇವರಿಗೆ ಕೊಟ್ಟೆ ಕೊಡುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೂಸೆವ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು AEW ಕಂಪನಿಯಿಂದ ಈಗ ನಮ್ಮ ರೂಸೆವ್ ಅವರು ಕೂಡ ಹೊರಗಡೆ ಬಂದಿದ್ದಾರೆ. ಡಬ್ಲ್ಯೂ ಅವರು ಆಫ್ ಕೋರ್ಸ್ ರೂಸೆವ್ ಅವ್ರನ್ನ ತನ್ನ ಕಂಪನಿಗೆ ಸೇರಿಸ್ಕೊತಾರೆ. ಅಂಡ್ ಈಗಾಗಲೇ ರೂಸೆವ್ ಹಾಗೆ ಡಬ್ಲ್ಯೂ ನಡುವೆ ಕಾಂಟ್ರಾಕ್ಟ್ ನೆಗೋಸಿಯೇಷನ್ಸ್ ಗಳು ನಡೀತಾ ಇದೆಯಂತೆ. ಅಂಡ್ ಈ ವರ್ಷದ ಎಂಡಿಂಗ್ ಅಷ್ಟೊತ್ತಿಗೆ ರೂಸೆವ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ನಮಗೆ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ವಿಮೆನ್ಸ್ ಗಳಿಗೆ ಮಾತ್ರ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಂತ ಡಬ್ಲ್ಯೂ ಅವರು ತಗೊಂಡು ಬಂದಿದ್ರು. ಅಂಡ್ ಅದಾದ್ಮೇಲೆ ಮತ್ತೊಮ್ಮೆ ಇದನ್ನ ಕ್ಯಾನ್ಸಲ್ ಮಾಡಿದ್ರು. ಬಟ್ ಈ ವರ್ಷ ಮತ್ತೊಮ್ಮೆ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗ ರಸಲ್ ವುಡ್ಸ್ ಅವರು ಕೂಡ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಡಬ್ಲ್ಯೂ ಅವರು ಈ ವರ್ಷದ ಸಮ್ಮರ್ ಟೈಮ್ ಅಲ್ಲಿ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನ ಮತ್ತೊಮ್ಮೆ ವಾಪಸ್ ತಗೊಂಡ್ ಬರ್ತಾರಂತೆ. ನೀವು ಈ ಒಂದು ವಿಚಾರದಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ನ ಹೊಸ ರಿಂಗ್ ಅನೌನ್ಸರ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಇಂದ ಇನ್ಮುಂದೆ ನಮಗೆ ಹೊಸ ರಿಂಗ್ ಅನೌನ್ಸರ್ ನೋಡೋದಕ್ಕೆ ಸಿಗ್ತಾರೆ. ಮಾರ್ಕ್ ಅಂತ ಇವರ ನೇಮು. ಅಂಡ್ ಇವರು ತುಂಬಾ ಇವೆಂಟ್ ಗಳಲ್ಲಿ ರಿಂಗ್ ಅನೌನ್ಸರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಬಾಕ್ಸಿಂಗ್ ಅಲ್ಲೂ ಕೂಡ ಇವರು ರಿಂಗ್ ಅನೌನ್ಸರ್ ಆಗಿ ಕೆಲಸ ಮಾಡಿದ್ದಾರೆ. ಅಂಡ್ ಈಗ ಇವರು ನಮಗೆ ನಾಳೆಯ ಸ್ಮ್ಯಾಕ್ ಡೌನ್ ಇಂದ ಡಬ್ಲ್ಯೂ ಅಲ್ಲಿ ರಿಂಗ್ ಅನೌನ್ಸರ್ ಆಗಿ ನೋಡೋದಕ್ಕೆ ಸಿಗ್ತಾರೆ. ನೋಡೋಣ ಗೈಸ್, ದೊಡ್ಡ ಕೆಲಸ, ಅದು ಕೂಡ ರಸಲ್ ಮಿನಿಯಾ ಟೈಮ್ ಅಲ್ಲಿ ಈ ಒಂದು ಕೆಲಸ ಸಿಗೋದು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ವಿಚಾರ. ಇವರ ರಿಂಗ್ ಅನೌನ್ಸಿಂಗ್ ಸ್ಟೈಲು ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆನೇ. ನಾಳೆಯ ಸ್ಮ್ಯಾಕ್ ಡೌನ್ ಟಿವಿಯಲ್ಲಿ ಫ್ರೀ ಆಗಿ ನೋಡೋದಕ್ಕೆ ಸಿಗುವಂತಹ ಫೈನಲ್ ಸ್ಮ್ಯಾಕ್ ಡೌನ್ ಆಗಲಿದೆ. ಫೈನಲ್ ಡಬ್ಲ್ಯೂ ಶೋ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಏಪ್ರಿಲ್ 1ನೇ ತಾರೀಕಿಂದ ಡಬ್ಲ್ಯೂ ಅವರು ಕಂಪ್ಲೀಟ್ ಆಗಿ ಇಂಡಿಯಾದಲ್ಲಿ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ಇವನ್ ಪೋಸ್ಟರ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಏಪ್ರಿಲ್ 1ನೇ ತಾರೀಕಿಂದ ಡಬ್ಲ್ಯೂ ಸ್ಮ್ಯಾಕ್ ಡೌನ್, ಮಂಡೇ ನೈಟ್ ರೋ ಹಾಗೆ NXT ಕೂಡ ನಿಮಗೆ ನೆಟ್ಫ್ಲಿಕ್ಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ ಅಂತ ನೆಟ್ಫ್ಲಿಕ್ಸ್ ಇಂಡಿಯಾದವರು ಹಾಗೆ ಡಬ್ಲ್ಯೂ ಇಂಡಿಯಾದವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬೇಜಾರೇನೋ ಆಗ್ತಾ ಇದೆ ಗೈಸ್, ಯಾಕಂದ್ರೆ ಚಿಕ್ಕ ವಯಸ್ಸಿಂದ
ವರ್ಷದಿಂದ ನಾವು ಟಿವಿಯಲ್ಲಿ, ಅದು ಕೂಡ ಸೋನಿ ನೆಟ್ವರ್ಕ್ ಅಲ್ಲಿ ಡಬ್ಲ್ಯೂ ನ ನೋಡ್ಕೊಂಡು ಬಂದು ಸಡನ್ ಆಗಿ ಈಗ ಟಿವಿಯಲ್ಲೇ ನೋಡೋದಕ್ಕೆ ಸಿಗೋದಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಒಂದು, ಇದು ಡಬ್ಲ್ಯೂ ನ ಇಂಡಿಯಾದಲ್ಲಿ ಇನ್ನೂ ಕೂಡ ಫೇಮಸ್ ಮಾಡುತ್ತೆ ಅಥವಾ ಇನ್ನೂ ಕೂಡ ಕಮ್ಮಿ ಫೇಮಸ್ ಆಗೋ ರೀತಿ ಮಾಡುತ್ತೆ. ಏನೇ ಆಗ್ಲಿ ಗೈಸ್, ಸೋನಿ ನೆಟ್ವರ್ಕ್ ಅವರಿಗೆ ಫೈನಲ್ ಗುಡ್ ಬೈ ನ ನಾವೆಲ್ಲರೂ ಕೂಡ ತಿಳಿಸ್ಬೇಕು. ಸೊ ಫೈನಲ್ ಸ್ಮ್ಯಾಕ್ ಡೌನ್ ಟಿವಿಯಲ್ಲಿ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಲಿಟ್ರಲಿ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಾಳೆಯ ಸ್ಮ್ಯಾಕ್ ಡೌನ್ ನ ಟೈಮಿಂಗ್ಸ್ ನಾನು ತಿಳಿಸ್ಕೊಡ್ತೀನಿ. ಡಬ್ಲ್ಯೂ ಅವರು ಯುರೋಪಿಯನ್ ಟೂರ್ ನ ಮಾಡ್ತಿರೋದ್ರಿಂದ ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರೋ ಟೈಮಿಂಗ್ಸ್ ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇದೆ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ನಮಗೆ ಲಂಡನ್ ನ O2 ಎರಾನಾದಿಂದ ನೋಡೋದಕ್ಕೆ ಸಿಗ್ತಾ ಇದೆ. ಐ ಥಿಂಕ್ ಒಂದು ಮನಿ ಇನ್ ದ ಬ್ಯಾಂಕ್ ಶೋ ಕೂಡ ಈ ಒಂದು ಎರಾನಾದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು, ನನಗೆ ಸರಿಯಾಗಿ ನೆನಪಿದೆ ಅಂದ್ರೆ. ಅಂಡ್ ಅದೇ ಒಂದು ಎರಾನಾದಲ್ಲಿ ನಾಳೆ ಸ್ಮ್ಯಾಕ್ ಡೌನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ನಮಗೆ ಮಧ್ಯರಾತ್ರಿ 1:00 ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಇವತ್ತು ಮಧ್ಯರಾತ್ರಿ 1:00 ನಿಮಗೆ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ. ಅದನ್ನ ನಾವು ನಾಳೆ ಅಂತಾನೆ ಕನ್ಸಿಡರ್ ಮಾಡಬೇಕು, ಯಾಕಂದ್ರೆ 12 ಗಂಟೆಗೆನೆ ಇವತ್ತು ಮುಗಿಯುತ್ತೆ. ಸೊ ನಾಳೆ ಅಂತಾನೆ ನಾವು ಕನ್ಸಿಡರ್ ಮಾಡಿದ್ರೆ ಮಧ್ಯರಾತ್ರಿ 1:00 ನಿಮಗೆ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗಾಗಲೇ ಸ್ಮ್ಯಾಕ್ ಡೌನ್ ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಸ್ಟ್ರೀಟ್ ಪ್ರಾಫಿಟ್ ಹಾಗೆ ಪ್ರಿಟಿ ಡೆಡ್ಲಿ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ಯಾಗ್ ಟೀಮ್ ಗಳ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಫೈನಲಿ ರಸಲ್ ಮೇನಿಯಾಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಮಲ್ಟಿ ಟ್ಯಾಗ್ ಟೀಮ್ ಮ್ಯಾಚ್ ಸೆಟ್ ಆಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ಇಷ್ಟೇ ಅಲ್ಲ ಗಾಯ್ಸ್, ನಮಗೆ ಎಲೆನೈಟ್ ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ನಡುವೆ ಕೂಡ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಸುತ್ತನೆ ಈಗ ಬ್ಲಡ್ ಲೈನ್ ಸ್ಟೋರಿ ಕೂಡ ಸ್ಟೆಕ್ ಆಗಿರೋದ್ರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬ್ಲಡ್ ಲೈನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾ ಮ್ಯಾಚ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ಲೀಡ್ ಗೆ ಹೋಗುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಇಷ್ಟೇ ಅಲ್ಲ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ನ ಮೈನ್ ಹೈಲೈಟ್ ರೋಮನ್ ರೈನ್ಸ್, ಸಿಎಂ ಪಂಕ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ನಮಗೆ ರಸಲ್ ಮೇನಿಯಾ ಕಾಂಟ್ರಾಕ್ಟ್ ಸೈನಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ನ ನಮ್ಮ ಪಾಲಿಮೆನ್ ಅವರು ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿ ಹೈಪ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ದಿಸ್ ಫ್ರೈಡೆ ಲೈವ್ ಫ್ರಮ್ ದ O2 ಅರೆನಾ ಇನ್ ಲಂಡನ್ UK, ದ ಕಾಂಟ್ರಾಕ್ಟ್ ಸೈನಿಂಗ್ ಆಫ್ ಆಲ್ ಕಾಂಟ್ರಾಕ್ಟ್ ಸೈನಿಂಗ್ ಅಂತ ನಮ್ಮ ಪಾಲಿಮೆನ್ ಅವರು ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ನ ಹೈಪ್ ಮಾಡ್ತಾ ಇದ್ದಾರೆ. ಲಿಟರಲಿ ರಸಲ್ ಮೇನಿಯಾದಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಏನೇನ್ ಆಗ್ಬಹುದು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಡಬ್ಲ್ಯೂ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗಬಹುದು ಅಂತ ಆರ್ಟಿಕಲ್ ನೇ ರಿವೀಲ್ ಮಾಡಿದ್ದಾರೆ. ಅದರೆಲ್ಲರ ಪ್ರಾರಂಭ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. 3 ಜನ ಒಟ್ಟಿಗೆ ಬಂದು ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದಲ್ದಲೇನು ಕೂಡ ತುಂಬಾ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ವಿಮೆನ್ಸ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಸೆಟಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓಯನ್ಸ್ ಅವರ ಮ್ಯಾಚ್ ನ ಸೆಟಪ್, ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ನ ಸೆಟಪ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, see you guys in my next video.